ನಮಸ್ಕಾರ. ಸಂತೋಷ ಶಿಕ್ಷಣ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸುಸ್ವಾಗತ. ಆತ್ಮೀಯ ಮುಖ್ಯೋಪಾಧ್ಯಾಯರೇ ಹಾಗೂ ಶಿಕ್ಷಕ ಬಾಂಧವರೇ, ಇಂದಿನ ನಮ್ಮ ಈ ವಿಡಿಯೋದಲ್ಲಿ ನಾವು SATS ಕರ್ನಾಟಕ ತಂತ್ರಾಂಶದಲ್ಲಿ SA2 ಅಂಕಗಳನ್ನು ಹೇಗೆ ನಮೂದಿಸಬೇಕು ಅಂತ ನಾವು ತಿಳ್ಕೊಳ್ಳೋಣ. 6ರಿಂದ 9ನೇ ತರಗತಿಯವರೆಗಿನ SA2 ಅಂಕಗಳನ್ನು ಫಲಿತಾಂಶವನ್ನು ಹೇಗೆ ಆನ್ಲೈನ್ನಲ್ಲಿ ಹಿಂದೀಕರಿಸಬೇಕು ಅಂತ ನಾವು ನೋಡೋಣ. ನಮ್ಮ SATSನ ತಂತ್ರಾಂಶವನ್ನು ನಾವು ಓಪನ್ ಮಾಡಿದಾಗ ಅಲ್ಲಿ ನಮಗೆ ಎಡಭಾಗದಲ್ಲಿರುವಂತಹ ಹಲವಾರು ಆಪ್ಷನ್ಗಳಲ್ಲಿ SA2 ಸ್ಟೂಡೆಂಟ್ ರಿಸಲ್ಟ್ ಎಂಟ್ರಿ ಅಂತ ಆಪ್ಷನ್ ಇದೆ. ನಾವು ಅದನ್ನು ಆಯ್ಕೆ ಮಾಡಿಕೊಳ್ಳೋಣ. ಅಥವಾ ನ್ಯೂ ಆ್ಯಡ್ಸ್ನಲ್ಲಿ ಕೂಡ ಆಪ್ಷನ್ ಲಭ್ಯವಿದೆ. SA2 ಸ್ಟೂಡೆಂಟ್ ರಿಸಲ್ಟ್ ಎಂಟ್ರಿ ಈ ಒಂದು ಪೇಜ್ನಲ್ಲಿ ನಮ್ಮ ಶಾಲೆಗೆ ಸಂಬಂಧಿಸಿದಂಥ ಮೂಲಭೂತ ಅಂಶಗಳು ಆಟೋ ಫೆಚ್ ಆಗಿರುತ್ತೆ. ಅಕಾಡೆಮಿಕ್ ಇಯರ್ ಕೂಡ ಇಲ್ಲಿ ಆಟೋ ಫೆಚ್ ಆಗಿದ್ದು, ನಾವು ತರಗತಿಯನ್ನು ಆಯ್ಕೆ ಮಾಡಿಕೊಂಡು ಮಾಧ್ಯಮವನ್ನು ಸೆಲೆಕ್ಟ್ ಮಾಡ್ಕೋಬೇಕು. ನಂತರ ಗ್ರೂಪನ್ನು ಆಯ್ಕೆ ಮಾಡಿಕೊಂಡಾಗ ಸರ್ಚ್ ಕೊಡೋಣ. ಕೂಡಲೇ ನಮ್ಮ ಶಾಲೆಯ 6ನೇ ತರಗತಿಯ ವಿದ್ಯಾರ್ಥಿಗಳ ಒಂದು ಪಟ್ಟಿ ಇಲ್ಲಿ ಓಪನ್ ಆಗುತ್ತೆ. 6ನೇ ತರಗತಿಗೆ ಸಂಬಂಧಿಸಿದಂತೆ ನಾವು ಪ್ರಥಮ ಭಾಷೆಗೆ 30, ದ್ವಿತೀಯ ಭಾಷೆಗೆ 30, ತೃತೀಯ ಭಾಷೆಗೆ 30, ಗಣಿತಕ್ಕೆ, ಸಮಾಜಕ್ಕೆ ಹಾಗೆ ವಿಜ್ಞಾನ ವಿಷಯಗಳಿಗೆ ಸಂಬಂಧಿಸಿದಂತೆ ಎಲ್ಲ ಪಡೆದುಕೊಂಡಂತಹ ಗರಿಷ್ಠ ಅಂಕಗಳನ್ನು 30ಕ್ಕೆ ಪರಿವರ್ತಿಸಿ ನಾವು ವಿದ್ಯಾರ್ಥಿಗಳಿಗೆ ಅಂಕಗಳನ್ನು ನಮೂದಿಸಬೇಕಾಗುತ್ತೆ. ಕನ್ನಡ, ಇಂಗ್ಲೀಷ್, ಹಿಂದಿ ವಿಷಯಗಳಿಗೆ ಹಾಗೆ ಕೋರ್ ವಿಷಯಗಳಿಗೆ ಸಂಬಂಧಿಸಿದಂತೆ ವಿದ್ಯಾರ್ಥಿ ಪಡೆದುಕೊಂಡಂಥ ಒಟ್ಟು 6 ವಿಷಯಗಳ ಫಲಿತಾಂಶವನ್ನು ನಾವು ಸಿದ್ಧಪಡಿಸಿಕೊಂಡ ನಂತರನೇ ಒಟ್ಟಿಗೆ 6 ವಿಷಯಗಳಿಗೆ ಸಂಬಂಧಿಸಿದಂಥ ಮಾಹಿತಿಯನ್ನು ನಾವಿಲ್ಲಿ ಹಾಕಬೇಕಾಗತ್ತೆ. 30 ಅಂಕಗಳಿಗೆ ವಿದ್ಯಾರ್ಥಿಗಳು ಪಡೆದುಕೊಂಡಿರ್ತಕ್ಕಂತಹ ಅಂಕಗಳನ್ನು ನಾವು ಹಾಕಿದಾಗ ವಿದ್ಯಾರ್ಥಿಯ ಅಂಕಗಳ ಮಾಹಿತಿ ಗ್ರೇಡಿಗೆ ಆಟೋ ಪರಿವರ್ತನೆ ಆಗ್ತಾ ಇದೆ. ನಾವಿಲ್ಲಿ ಗಮನಿಸ್ಬೋದು. ವಿದ್ಯಾರ್ಥಿಯ ಅಂಕಗಳನ್ನು ನಾವು 0ಯಿಂದ 30ರೊಳಗೆ ಅಂಕಗಳನ್ನು ನಾವು ನಮೂದಿಸಬೇಕು. ಯಾಕೆಂದರೆ ಗರಿಷ್ಠ ಅಂಕಗಳನ್ನು ನಾವು 30 ಅಂಕಗಳಿಗೆ ಪರಿವರ್ತನೆ ಮಾಡಿ ಹಾಕ್ತಾ ಇದ್ದೇವೆ ಹಾಗೂ ಅದು ಗ್ರೇಡ್ಗೆ ಕನ್ವರ್ಟ್ ಆಗ್ತಾ ಇದೆ. ಹೀಗೆ ನಮ್ಮ ಶಾಲೆಯ 6ನೇ ತರಗತಿಯ ಎಲ್ಲ ವಿದ್ಯಾರ್ಥಿಗಳ 6 ವಿಷಯಗಳ ಅಂಕಗಳನ್ನು ನಮೂದಿಸಿ ಕೊನೆಯದಾಗಿ ನಾವು ಇಲ್ಲಿ ಸಬ್ಮಿಟ್ ಕೊಡಬೇಕಾಗುತ್ತೆ. ನಾವು ಮತ್ತೊಂದು ಅಂಶವನ್ನು ನಾವಿಲ್ಲಿ ಏನು ಗಮನಿಸಬೇಕು ಅಂತಂದರೆ, ಬಿಫೋರ್ ಎಂಟರಿಂಗ್ SA2 ರಿಸಲ್ಟ್ ಪ್ಲೀಸ್ ಎನ್ಶೂರ್ ದಟ್ FA1, FA2, FA3, FA4 ಆ್ಯಂಡ್ SA1 ರಿಸಲ್ಟ್ಸ್ ಆರ್ ಆಲ್ರೆಡಿ ಎಂಟರ್ಡ್. ಅಕಸ್ಮಾತ್ ವಿದ್ಯಾರ್ಥಿ ಏನಾದರೂ ಆಬ್ಸೆಂಟ್ ಆಗಿದ್ದರೆ ಟು ಮಾರ್ಕ್ ಆಬ್ಸೆಂಟ್ ಎಂಟರ್ A ಆ್ಯಂಡ್ ಇಟ್ ವಿಲ್ ಬಿ ಆಟೋಮೆಟಿಕಲಿ ಕನ್ವರ್ಟೆಡ್ ಟು AB. ಅಂದರೆ ಗ್ರೇಡ್ ಇರ್ತಕ್ಕಂಥ ಜಾಗದಲ್ಲಿ ಹಾಗೆ ಅಂಕಗಳ ಒಂದು ಸ್ಥಾನದಲ್ಲಿ ನಾವು ಆಬ್ಸೆಂಟ್ ಅಂತ A ಅಂತ ಸೂಚಿಸಿದರೆ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಆ ವಿದ್ಯಾರ್ಥಿಯ ಒಂದು ಅಂಕದ ಹಾಗೆ ಗ್ರೇಡ್ನ ಸ್ಥಾನದಲ್ಲಿ AB ಆಗಿ ಪರಿವರ್ತನೆ ಆಗ್ತಾ ಇದೆ. ವಿದ್ಯಾರ್ಥಿಗಳು ಆಬ್ಸೆಂಟ್ ಆಗಿದ್ದರೆ ನಾವು ಈ ರೀತಿಯ ಒಂದು ಆಪ್ಷನನ್ನು ನಾವು ಆಯ್ಕೆ ಮಾಡ್ಕೋಬಹುದು. ಇಲ್ಲದೆ ಹೋದಲ್ಲಿ ವಿದ್ಯಾರ್ಥಿಗಳ ಎಲ್ಲ ಅಂಕಗಳನ್ನು ನಾವು ನಮೂದಿಸಿ ಸಬ್ಮಿಟ್ ಬಟನ್ ಮೇಲೆ ನಾವು ಕ್ಲಿಕ್ ಮಾಡಿದಾಗ ವಿದ್ಯಾರ್ಥಿಗಳ ಮಾಹಿತಿ ಡಾಟಾ ಸೇವ್ ಆಗುತ್ತೆ. ಈ ರೀತಿ ನಮ್ಮ ಶಾಲೆಯ 6, 7, 8, 9 ಸಂಬಂಧಿಸಿದಂಥ ಎಲ್ಲ ವಿದ್ಯಾರ್ಥಿಗಳ ಮಾಹಿತಿಯನ್ನು ನಾವು ಆನ್ಲೈನ್ ತಂತ್ರಾಂಶದಲ್ಲಿ SATSನಲ್ಲಿ ಹಾಕಲಿಕ್ಕೆ ಅವಕಾಶವಿದೆ. ಆತ್ಮೀಯರೇ, ಒಂದು ವೇಳೆ ತಮ್ಮ ಶಾಲೆಯಲ್ಲಿ 8, 9ನೇ ತರಗತಿ ಅಂದರೆ ಪ್ರೌಢಶಾಲೆಗಳಲ್ಲಿ ಯಾವ ರೀತಿ ಈ ಒಂದು SA2 ಫಲಿತಾಂಶವನ್ನು ಹಿಂದೀಕರಿಸಬೇಕಂತ ನೋಡಿದಾಗ 8ನೇ ತರಗತಿಗೆ ಸಂಬಂಧಿಸಿದಂತೆ ಯಾವುದೇ ಬದಲಾವಣೆಗಳಿರುವುದಿಲ್ಲ. ಒಂದು ವೇಳೆ ನಮ್ಮ ಶಾಲೆಯಲ್ಲಿ NSQF ಕಾರ್ಯಕ್ರಮ ಅನುಷ್ಠಾನದಲ್ಲಿದ್ದರೆ ತರಗತಿಯನ್ನು ಆಯ್ಕೆ ಮಾಡಿಕೊಂಡು ನಾವು ಇಲ್ಲಿ ಗ್ರೂಪ್ನಲ್ಲಿರುವಂತಹ ಆಪ್ಷನ್ನಲ್ಲಿ ಕನ್ನಡ, ಇಂಗ್ಲೀಷ್ ಮತ್ತು BW ಅಂದರೆ NSQFನ ಒಂದು ಭಾಷೆ, NSQF ಒಳಗಡೆ ಬ್ಯೂಟಿ ಆ್ಯಂಡ್ ವೆಲ್ನೆಸ್, ENC, ಕಂಪ್ಯೂಟರ್ ಹೀಗೆ ವಿಭಿನ್ನವಾಗಿರ್ತಕ್ಕಂಥ
ವಿಷಯಗಳು ಆಯ್ಕೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ ವಿದ್ಯಾರ್ಥಿಗಳಿಗೆ. ಆ ವಿದ್ಯಾರ್ಥಿಗಳ ಒಂದು ಮಾಹಿತಿ ಬೇರೆ ಪಟ್ಟಿ ಇರುತ್ತೆ. ಅದಕ್ಕೆ ನಾವು ಇಲ್ಲಿ ಗ್ರೂಪನ್ನು ಸೆಲೆಕ್ಟ್ ಮಾಡಿಕೊಂಡು ಸರ್ಚ್ ಆಪ್ಷನ್ ಕೊಟ್ಟಾಗ ಬ್ಯೂಟಿ ಆ್ಯಂಡ್ ವೆಲ್ನೆಸ್ಸನ್ನು ಆಯ್ಕೆ ಮಾಡಿಕೊಂಡು, ಅಂದರೆ ಪ್ರಥಮ ದ್ವಿತೀಯ ಭಾಷೆ ಎಲ್ಲ ವಿದ್ಯಾರ್ಥಿಗಳಿಗೆ ಸೇಮ್ ಇರುತ್ತೆ. ಆದರೆ ತೃತೀಯ ಭಾಷೆ ಹಿಂದಿಯ ಬದಲಾಗಿ ವಿದ್ಯಾರ್ಥಿಗಳು ಈ NSQF ಒಳಗಡೆಗೆ ವಿಶೇಷ ಒಂದು ವಿಷಯವನ್ನು ಆಯ್ಕೆ ಮಾಡಿಕೊಂಡಿರ್ತಾರೆ. ಆ ವಿದ್ಯಾರ್ಥಿಗಳ ಮಾಹಿತಿ ಅಥವಾ ಆ ವಿದ್ಯಾರ್ಥಿಗಳ ಒಂದು ಪಟ್ಟಿ ಇಲ್ಲಿ ಬೇರೆ ಇರುತ್ತೆ. ಆ ಗ್ರೂಪನ್ನು ಸೆಲೆಕ್ಟ್ ಮಾಡಿಕೊಂಡಾಗ ಮಾತ್ರ ವಿದ್ಯಾರ್ಥಿಗಳ ಮಾಹಿತಿ ನಮಗೆ ಲಭ್ಯ ಆಗುತ್ತೆ. ಇದೇ ರೀತಿ ವಿದ್ಯಾರ್ಥಿಗಳಿಗೆ ಕನ್ನಡ ಭಾಷೆಗೆ ಸಂಬಂಧಿಸಿದಂತೆ ಈಗ ನಾವು 9ನೇ ತರಗತಿಯನ್ನು ನಾವು ಗಮನಿಸಿದಾಗ 9ನೇ ತರಗತಿಯಲ್ಲಿ ಪ್ರಥಮ ಭಾಷೆಗೆ 100 ಅಂಕ, ದ್ವಿತೀಯ ಭಾಷೆಗೆ 80, ತೃತೀಯ ಭಾಷೆಗೆ 80, ಗಣಿತಕ್ಕೆ 80, ಸಮಾಜಕ್ಕೆ 80, ಹಾಗೆ ವಿಜ್ಞಾನ ವಿಷಯಗಳಿಗೆ 80 ಅಂಕಗಳನ್ನು, ಗರಿಷ್ಠ ಅಂಕಗಳನ್ನು ನಿಗದಿಪಡಿಸಿರೋದ್ರಿಂದ ನಾವು ವಿದ್ಯಾರ್ಥಿಗಳು ಪಡೆದುಕೊಂಡಿರ್ತಕ್ಕಂಥ ಅಂಕಗಳನ್ನು ಇಲ್ಲಿ ನಾವು ನಮೂದಿಸಬೇಕು. ಇಲ್ಲಿಯೂ ಅಷ್ಟೇ ವಿದ್ಯಾರ್ಥಿಗಳ ಅಂಕವನ್ನು ನಾವು ಪ್ರಥಮ ಭಾಷೆ 100ಕ್ಕೆ ಅಂಕಗಳನ್ನು ಹಾಕಿದ ಕೂಡಲೇ ಅದು ಗ್ರೇಡ್ಗೆ ಪರಿವರ್ತನೆ ಆಗುತ್ತೆ. ಎಲ್ಲ ಅಂಕಗಳನ್ನು ನಾವು ನಮೂದಿಸಿ ವಿದ್ಯಾರ್ಥಿಗಳ ಮಾಹಿತಿಯನ್ನು ಫೈನಲ್ ಆಗಿ ಸಬ್ಮಿಟ್ ಮಾಡಬೇಕಾಗುತ್ತೆ. ಒಬ್ಬ ವಿದ್ಯಾರ್ಥಿಗಳನ್ನು ಕೇವಲ ಒಂದೊಂದೇ ವಿಷಯಗಳಿಗೆ ಹಾಕುವ ಬದಲಾಗಿ 6 ವಿಷಯಗಳ ಮೌಲ್ಯಮಾಪನದ ನಂತರ ಒಟ್ಟಿಗೆ 6 ವಿಷಯಗಳ ಒಂದು ಅಂಕಗಳನ್ನು ನಮೂದಿಸಿ ನಾವು ಇಲ್ಲಿ ಫೈನಲ್ ಸಬ್ಮಿಷನ್ ಕೊಡಬೇಕಾಗುತ್ತೆ. ಈ ರೀತಿ ತಮ್ಮ ಶಾಲೆಯಲ್ಲಿ ಇರುವಂತಹ ವಿಶೇಷ ವಿಷಯಗಳು ಹಾಗೂ ಇತರ ಎಲ್ಲ ಅಂಶಗಳನ್ನು ಪರಿಗಣಿಸಿ ವಿದ್ಯಾರ್ಥಿಗಳ ಅಂಕಗಳನ್ನು SA 2ನಲ್ಲಿ ಫಲಿತಾಂಶವನ್ನು ಅಂಕಗಳನ್ನು ನಾವು ನಮೂದಿಸಬೇಕಾಗುತ್ತೆ. ಇಲ್ಲಿಯವರೆಗೆ ಈ ಮಾಹಿತಿಯನ್ನು ವೀಕ್ಷಿಸಿದ್ದಕ್ಕಾಗಿ ತಮಗೆ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಇನ್ನೂ ಹೆಚ್ಚಿನ ಮಾಹಿತಿ ತಮಗೆ ಲಭಿಸಬೇಕಂದ್ರೆ ತಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಗೆ ಪ್ರೋತ್ಸಾಹಿಸಬೇಕು ಅಂತ ವಿನಂತಿಸ್ತಾ ಮತ್ತೊಂದು ವಿಡಿಯೋದೊಂದಿಗೆ ತಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು.